ಇನ್ನು ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿದೆ. ಇವತ್ತು ಅವಿಶ್ವಾಸ ನಿರ್ಣಯ ನೋಟಿಸ್ ಸಲ್ಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ರಾಜೀನಾಮೆ ಕುರಿತು ಹೊರಟ್ಟಿ ಅಡ್ಡಗೋಡೆ ಮೇಲೆ ದಿಪ್ಪಂಟತೆ ನಿಲುವನ್ನ ಹೊಂದಿದ್ದಾರೆ. ಎರಡು ಪ್ರಮುಖ ಆರೋಪಗಳ ಆಧಾರದಲ್ಲಿ ಈಗ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯದ ಪ್ಲಾನ್ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಪಕ್ಷಪಾತಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸೋದಕ್ಕೆ ಹೊರಟಿದೆ. ಬಿಜೆಪಿ ನಾಯಕರೊಂದಿಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಹೊರಟ್ಟಿ ಅಂತ ಟೀಕಿಸ್ತಾ ಇದೆ. ಸಭಾಪತಿ ಪಕ್ಷಾತೀತವಾಗಿ ನಡೆದುಕೊಳ್ತಿಲ್ಲ ಅನ್ನುವಂತಹ ಆಕ್ಷೇಪವನ್ನು ಮಾಡ್ತಾ ಇದ್ದು, ಪರಿಷತ್ ಸಿಬ್ಬಂದಿ ಅಕ್ರಮ ನೇಮಕಾತಿಯಲ್ಲಿ ಹೊರಟ್ಟಿಯವರ ಪಾತ್ರ ಇದೆ ಎನ್ನುವಂತಹ ಆರೋಪ ಕೂಡ ಮಾಡ್ತಾ ಇದೆ. ಒಟ್ಟಾರೆ 8 ಸಿಬ್ಬಂದಿ ನೇಮಕಾತಿ ವಿವಾದ ಮತ್ತೆ ಮುನ್ನೆಲೆಗೆ. MLC ನಾಗರಾಜ್ ಯಾದವ್ ಬಳಿ ದಾಖಲೆಗಳಿವೆ ಅಂತ ಕಾಂಗ್ರೆಸ್ ಹೇಳಿಕೆಯನ್ನು ಕೊಡ್ತಾ ಇದ್ದು, ದಾಖಲೆಗಳ ಆಧಾರದಲ್ಲೇ ಈ ಅವಿಶ್ವಾಸ ನಿರ್ಣಯಕ್ಕೆ ಚಿಂತನೆಯನ್ನ ನಡೆಸಿದೆ. ಸಿಎಂ ಡಿಕೆಶಿ ಭೇಟಿಗೆ ಬಂದಿದ್ರು ಬಸವರಾಜ ಹೊರಟ್ಟಿ. ಅಸಮಾಧಾನದಿಂದಲೇ ಹೊರಬಂದಿದ್ದಾರೆ ಹೊರಟ್ಟಿ. ಸಿಟ್ಟಾಗಿ ಸಿಎಂ ನಿವಾಸದಿಂದ ಹೊರ ಹೋದ್ರು ಹೊರಟ್ಟಿ. ಖುದ್ದಾಗಿ ಗೇಟ್ವರೆಗೂ ಅವರನ್ನ ಕಳಿಸೋದಕ್ಕೆ ಬಂದಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಂದರ್ಭದಲ್ಲಿ ಹೊರಟ್ಟಿ ಅವರ ಮಾತಿನ ವೈಖರಿ ಗಮನಿಸ್ತಾ ಇದ್ದಾಗ ಅವರಿಗೆ ಕೋಪ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು. ಈ ಕಾರ್ ಎಲ್ಲಿದೆ ಅಂತ ಕೇಳ್ತಾರೆ. ಹಿಂತಿರುಗಿ ಸಿಎಂ ಡಿಕೆಯನ್ನು ನೋಡಲ್ಲ. ಅಂದ್ರೆ ಕಳಿಸೋದಕ್ಕೆ ಅಂತೇಳಿ ಸಿಎಂ ಬಂದಿರ್ತಾರೆ, ಆದರೂ ನೋಡೋದು ಇಲ್ಲ. ಹೊರಡುವಾಗ್ಲೂ ಏನು ಮಾತಾಡಲ್ಲ. ಏನೂ ಮಾತಾಡಿಲ್ಲ, ಬೇರೆ ವಿಷಯ ಮಾತಾಡಿದ್ದೇನೆ, ಮೊನ್ನೆ ಏನು ಹೇಳಿದ್ದೇನೆ ಅದಕ್ಕೆ ಬದ್ಧನಾಗಿದ್ದೇನೆ. ಅವಿಶ್ವಾಸ ನಿರ್ಣಯ ಏನಾದರೂ ಮಂಡಿಸಿದ್ರೆ ಮಂಡಿಸ್ಲಿ, ಕಾನೂನು ಪ್ರಕಾರ ಏನು ಬೇಕಾದರೂ ಮಾಡಲಿ ಅಂದ್ರು ಪರಿಷತ್ ಸಭಾಪತಿ ಹೊರಟ್ಟಿ. ಏನು ಮಾತಾಡಿಲ್ಲ. ಸಿಎಂ ಭೇಟಿ ಮಾಡಿದ್ವಿ, ಏನಂದ್ರು? ಏನಿಲ್ಲ, ಬೇರೆ ವಿಷಯಕ್ಕೆ ಬಂದಿದ್ದು ನಾನು. ಬೇರೆ ವಿಷಯ ಮಾತಾಡಿದೆ. ಮಣ್ಣ ಏನೇನು ಅದಕ್ಕೆ ಸ್ಟಿಕ್ ಅಪ್ ಅಂತ ಇಷ್ಟ. ರಾಜೀನಾಮೆ ವಿಚಾರದಲ್ಲಿ ಏನಿಲ್ಲ ಚರ್ಚೆ. ಇವತ್ತೇನೋ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ. ಗೊತ್ತು, ಮಂಡಿಸ್ತಾರೆ. ನೇಮ ಪ್ರಕಾರ ಮಂಡಿಸಿರಿ ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮಂಡಿಸಿರಿ ನಾವೇನ್ ಮಾಡಕ್ಕಾಗಲ್ಲ. ಸಭಾಪತಿ ಸ್ಥಾನ ಅವಮಾನ ಮಾಡಿದಾರೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್. ನಾ ಏನ್ ಹೇಳ್ದು, ಲೆಟರ್ ಹೆಡ್ ಮಾಡಿ ಆ ರೀತಿ ಮಾಡಿದ್ದಾರೆ ಅಂತ ನಾ ಏನ್ ಹೇಳ್ದಲ್ರಿ ಅದ್ರ ಬಗ್ಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬಹಳ ಸಿಟ್ಟಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಅವರು ಹೊರಡ್ತಾ ಇರುವಂತಹ ಸಂದರ್ಭದಲ್ಲಿ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನ ನಿಲುವು ಅಂದ್ರೆ ಈಗ ಅವಿಶ್ವಾಸ ನಿರ್ಣಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಸಂಪುಟ ವಿಸ್ತರಣೆ, ಹೊಸ ಸಚಿವರುಗಳ ಪಟ್ಟಿ, ಆ ಸಂದರ್ಭದಲ್ಲೇ ಸಭಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಅಲ್ಲಿ ಹೆಸರುಗಳು ಕೇಳಿ ಬಂದಿದ್ದೆ ಬಹಳ ದೊಡ್ಡ ಆಕ್ಷೇಪಕ್ಕೆ ಕಾರಣ ಆಗಿತ್ತು. ಮುಂದುವರೆದ ಭಾಗವಾಗಿ ಈಗ ಹೊರಟ್ಟಿ ಅವರನ್ನು ಇಳಿಸುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಸಿದ್ಧ ಆಗ್ತಾ ಇದೆಯಾ? ಏನ್ ಬೆಳವಣಿಗೆಗಳಾಗ್ತಾ ಇದೆ? ಕಾಂಗ್ರೆಸ್ನ ನಿಲುವೇನು? ಪ್ರತಿಮಾ, ಸಭಾಪತಿ ಬಸವರಾಜ ಹೊರಟ್ಟಿಯವರು ಈ ಬೆಳವಣಿಗೆಗಳ ಬಳಿಕ ತಾವೇ ತಮ್ಮ ಗೌರವ ಮತ್ತು ಸ್ಥಾನಮಾನಕ್ಕೆ ಅನುಸಾರವಾಗಿ ರಾಜೀನಾಮೆಯನ್ನು ಕೊಟ್ಟು ನಿರ್ಗಮಿಸ್ತಾರೆ ಅಂತೇಳಿ ಕಾಂಗ್ರೆಸ್ನ ಎಲ್ಲ ನಾಯಕರು ಭಾವಿಸಿದ್ರು. ಇದೇ ಕಾರಣಕ್ಕೋಸ್ಕರ ಪಕ್ಷದ ಲೆಟರ್ ಹೆಡ್ನಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಲಾಗಿದೆ ಪರೋಕ್ಷವಾಗಿ ಅನ್ನುವಂಥದ್ದು ಎಲ್ಲ ನಾಯಕರ ನಿರ್ಧಾರವಾಗಿತ್ತು. ಆದರೆ ಈಗ ಏನಾಗಿದೆ ಅಂದರೆ ಬಸವರಾಜ ಹೊರಟ್ಟಿಯವರು ಒಂದು ಕಡೆ ರಾಜೀನಾಮೆಯ ನಿರ್ಧಾರದ ಮಾತುಗಳನ್ನು ಕೂಡ ಆಡ್ತಿದ್ದಾರೆ, ಮತ್ತೊಂದು ಕಡೆ ತನಗೊಂದಷ್ಟು ಸಮಯಾವಕಾಶ ಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಬಸವರಾಜ ಹೊರಟ್ಟಿಯವರ ಗೌರವ, ಅವರ ಸ್ಥಾನಮಾನ ಮತ್ತು ಅವರ ವಯಸ್ಸು, ಅವರ ಹಿರಿತನಕ್ಕೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರೆ ಅದು ಸಹಜವಾಗಿಯೇ ಹೊರಟ್ಟಿಯವರಿಗೆ ದೊಡ್ಡ ಮಟ್ಟಿಗಿನ ಮುಜುಗರವನ್ನ ತಂದಿಡುತ್ತೆ. ಇದೇ ಕಾರಣಕ್ಕೋಸ್ಕರ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇರುವಂತಹ ಬಸವರಾಜ ಹೊರಟ್ಟಿಯವರು ಆ ತರದ ಪ್ರಯತ್ನಗಳನ್ನ ಮಾಡಬೇಡಿ, ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಎಟ್ ದ ಸೇಮ್ ಟೈಮ್ ಬಿಜೆಪಿಯ ನಾಯಕರ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿ ರಾಜೀನಾಮೆಗೆ ಸಾಕಷ್ಟು ಕಾಲಾವಕಾಶ ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಬಸವರಾಜ ಹೊರಟ್ಟಿ ಅವರು
ಅವರು ಒಂದು ರೀತಿಯ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇರುವಂತದನ್ನ ಗಮನಿಸಿ ಮುಖ್ಯಮಂತ್ರಿಗಳು ಕೂಡ ಪಕ್ಷದ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಸವರಾಜ ಹೊರಟ್ಟಿ ಅವರ ವಿರುದ್ಧ 2 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಅವಿಶ್ವಾಸ ನಿರ್ಣಯವನ್ನ ಇವತ್ತೇ ಮಂಡಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು, ಅಕ್ರಮ ನೇಮಕಾತಿಯ ವಿಚಾರದಲ್ಲಿ ಬಸವರಾಜ ಹೊರಟ್ಟಿ ಅವರ ಪಾತ್ರ ಇದೆ ಅನ್ನುವಂಥದ್ದು ಮೊದಲನೇ ಆಕ್ಷೇಪ ಮತ್ತು ಆರೋಪ. ಅದರ ಆಧಾರದ ಮೇಲೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು, ಬಿಜೆಪಿ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿ ಮತ್ತು ಅವರ ಜೊತೆ ಸಭೆಗಳನ್ನ ನಡೆಸ್ತಾ ಇರುವಂತಹ ಹೊರಟ್ಟಿ ಅವರು ಪಕ್ಷಾತೀತವಾಗಿ ನಡೆದುಕೊಳ್ತಾ ಇಲ್ಲ, ಒಂದು ರೀತಿಯ ಪಕ್ಷಪಾತಿಯ ಧೋರಣೆಯನ್ನ ಅವರು ಅನುಸರಿಸ್ತಾ ಇದ್ದಾರೆ. ಈ ಅಂಶದ ಆಧಾರದ ಮೇಲೆ ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ನ ನಾಯಕರು ಬರ್ತಾ ಇದ್ದಾರೆ. ಅಕ್ರಮ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೂ ಕೂಡ ಬೆಳಗಾವಿಯ ಅಧಿವೇಶನದಲ್ಲಿ MLC ನಾಗರಾಜ್ ಯಾದವ್ ಅವರು ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಅವತ್ತು ಕಾಂಗ್ರೆಸ್ನ ನಾಯಕರು ಮತ್ತು ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯ ಎಲ್ಲರೂ ಕೂಡ ಅದನ್ನ ಸ್ವಲ್ಪ ಮಟ್ಟಿಗೆ ತಡೆದು ಬಸವರಾಜ ಹೊರಟ್ಟಿ ಅವರಿಗೆ ಮುಜುಗರ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ರು. ಆದ್ರೆ ಈಗ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹೊರಟ್ಟಿ ಅವರು ತಾನು ರಾಜೀನಾಮೆ ನೀಡುವುದಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೇ ಆದ್ರೆ ಅಥವಾ ಆಗಸ್ಟ್ 14ನೇ ತಾರೀಕಿನ ತನಕವೂ ಕೂಡ ಅವರು ರಾಜೀನಾಮೆ ಕೊಡದೇ ಇದ್ರೆ ಬಹುತೇಕ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವಂತದ್ದು ಖಚಿತ. ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ನಿರ್ಧಾರವನ್ನ ಮಾಡಿದೆ. ಏನೇ ನಿರ್ಧಾರಗಳಾದ್ರೂ ಕೂಡ ಕಾಂಗ್ರೆಸ್ನ ಬಳಿ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಸಂಖ್ಯಾಬಲ ಇದೆ. ಆ ಸಂಖ್ಯಾಬಲದ ಆಧಾರದ ಮೇಲೆ ಬೇರೆಯವರನ್ನ, ಬಿಜೆಪಿಯವರನ್ನಾಗ್ಲಿ ಅಥವಾ ಬೇರೆ ನಾಯಕರನ್ನಾಗ್ಲಿ ಸಭಾಪತಿಯ ಸ್ಥಾನದಲ್ಲಿ ಕೂರಿಸಬಾರದು. ಪಕ್ಷದ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ನ ಮುಂಚೆ ಸದಸ್ಯರಾಗಿದ್ದಂಥವರೇ ಸಭಾಪತಿಗಳು ಕೂಡ ಆಗಲಿ ಎನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ. ಹೀಗಾಗಿ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಬಸವರಾಜ ಹೊರಟ್ಟಿ ಅವರಿಗೆ ಸೂಕ್ಷ್ಮವಾಗಿ DK ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಅಂದ್ರೆ ನೀವು ನಿಮ್ಮ ನಿರ್ಧಾರವನ್ನ ಬದಲಿಸದೆ ಹೋದ್ರೆ, ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಸಹಜವಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ, ಪರೋಕ್ಷವಾಗಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕಾಗುತ್ತೆ ಅಂತ ಹೇಳಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಈ ಮಾತು ಬಸವರಾಜ ಹೊರಟ್ಟಿ ಅವರು ಸಾಕಷ್ಟು ಸಿಟ್ಟಿಗೇಳುವಂತೆ ಮಾಡಿದೆ. ಇವತ್ತು ಬೆಳಗ್ಗೆಯೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಒಂದಷ್ಟು ಕೂಲಂಕುಷವಾದಂತ ಸಮಯಾವಕಾಶವನ್ನ ಕೇಳುವಂತ ನಿಟ್ಟಿನಲ್ಲಿ ಹೊರಟ್ಟಿ ಅವರ ಪ್ರಸ್ತಾಪ ಇತ್ತು. ಆದ್ರೆ ಆ ಪ್ರಸ್ತಾಪಕ್ಕೂ ಕೂಡ DK ಶಿವಕುಮಾರ್ ಅವರು ಒಪ್ಪಿದಂತೆ ಕಾಣಿಸ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ನಿವಾಸದಿಂದ ಹೊರಬಂದಂತ ಬಸವರಾಜ ಹೊರಟ್ಟಿ ಅವರ ಸಿಟ್ಟು ಬಹಳಷ್ಟು ನೆತ್ತಿಗೇರಿತ್ತು. ಇದನ್ನ ಗಮನಿಸಿದ್ರೆ ಮುಂದಿನ ನಿರ್ಣಯ ಅಥವಾ ಒಂದು ರೀತಿಯಲ್ಲಿ ಬಸವರಾಜ ಹೊರಟ್ಟಿ ಅವರು ವರ್ಸಸ್ ಸರ್ಕಾರ, ಬಸವರಾಜ ಹೊರಟ್ಟಿ ಅವರು ವರ್ಸಸ್ ಕಾಂಗ್ರೆಸ್ನ ಸದಸ್ಯರು ಅನ್ನುವಂತ ರೀತಿಯಲ್ಲಿ ಬೆಳವಣಿಗೆಗಳು ಹೋಗುವಂತೆ ಕಾಣಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.